ಯಾಕೆ ಇರೋ ಬ್ಯಾಟ್ನಿಯಿಂದ ರಿಲೀಸ್ ಮಾಡಬೇಕು ಕೂತಿದ್ರು ಫಸ್ಟ್ ರಿಲೀಸ್ ಮಾಡಿ ಸಿನಿಮಾ ಅಂತಂದರು. ಅವಾಗ ನಾನು ಸರ್ ಟ್ರೈಲರ್ ಲಾಂಚ್ ಬರ್ಬೇಕು ಅಂದೆ. ಹೀರೋ ನೀವು ಕರೆಯೋದೇ ಬೇಡ, ನಾನು ಬರ್ತೀನಿ, ನೀವು ಲಾಂಚ್ ಮಾಡಿ ಸಿನಿಮಾನ ಅಂತಂದರು. ಅದಾದ್ಮೇಲೆ ಫೋನ್ ಮಾಡಿದೆ ನಾನು. ರಚಿತಾ ಅವ್ರು ಆಲ್ರೆಡಿ ಮಾತಾಡಿದ್ರು. ಆಮೇಲೆ ಫೋನ್ ಮಾಡಿದೆ ನಾನು. ಮಾಡಿದ ತಕ್ಷಣ ಒಂದೇ ಒಂದು ಮಾತಾಡಿದ್ರು, ಹೀರೋ ಯಾವ ಡೇಟ್ ಆದರೂ ಮಾಡಿ ನಾನು ಬರ್ತೀನಿ. ರಚಿತಾ ಅವರಿದ್ದೀರಾ, ರಚಿತಾ ಅವರಿದ್ದಾರೆ, ನೀವಿದ್ದೀರಾ, ನಿಮಗಿಬ್ಬರಿಗೋಸ್ಕರ 100% ಬರ್ತೀನಿ ಅಂತಂದರು. ಬಂದಿದ್ದಾರೆ. ಆ್ಯಂಡ್ ಅವರಿಗೆ ನಾವು ಯಾವಾಗಲೂ ಋಣಿಯಾಗಿರ್ತೀವಿ ಸದಾ ಕಾಲ. ಬ್ಯೂಟಿಫುಲ್ ಮನಸ್ಸುಗಳನ್ನು ಹಿಡಿದು ಎಲ್ಲ ಸಿನಿಮಾಗಳಿಗೂ ನಾವು ಯಾವಾಗ ಕರೆದಾಗಲೂ ಬರಲ್ಲ ಅಂತಂದಿಲ್ಲ. ಆ ಪ್ರೀತಿ, ಆ ವಿಶ್ವಾಸನ, ಆ ನಂಬಿಕೆನ ಖಂಡಿತವಾಗ್ಲೂ ನಾವು ಉಳಿಸ್ಕೋತೀವಿ. ಒಂದೆರಡು ಮಾತು. ರಚಿತಾ ಅವರು ಅಫ್ಕೋರ್ಸ್ ಈ ಸಿನಿಮಾಗೆ ನಾನು ಅವಾಗಲೇ ಹೇಳ್ತಿದ್ದೆ ಕಿರೀಟ ಇದ್ದಂಗೆ ಅಂತ. ಅಂಡ್ ಅತಿಥಿ ಪ್ರಭುದೇವ್ ಅವರು, ಪೂರ್ಣ ನಾಗ ಮತ್ತೆ ಪೂರ್ಣ, ಶಿವರಾಜ್ ಕೇರ್ಪೇಟೆ ಅಂಡ್ ಮಂಜಣ್ಣ ಮತ್ತೆ ನಮ್ಮ ಚಂದನ್ ಸುರೇಶ್ ಅವರು, ಹಾಗೇನೆ ಇಡೀ ಮೀಡಿಯಾ, ಆನಂದ್ ಆಡಿಯೋ ಎಲ್ಲರೂ ನೆನೆಸ್ಕೋತೀನಿ ಸಂದರ್ಭದಲ್ಲಿ. ಹಾಗೆ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರೋ ನಮ್ಮ ಧನಂಜಯ ಗೆಳೆಯ, ಯಾವಾಗಲೂ ನನ್ನ ಜೊತೆಗೆ ನಿಂತಿರ್ತೀನಿ ಬೆನ್ನೆಲುಬಾಗಿ, ಅವನು ಕೂಡ ಸ್ಪೆಷಲ್ ಥ್ಯಾಂಕ್ಸ್. ಹಾಗೆ ಕಡೆಯದಾಗಿ ಎಲ್ಲರ ಜೊತೆಲೂ ಬೆಂಬಲವಾಗಿ ನಿಂತ್ಕೊಂಡು ಅವರ ಪ್ರೀತಿಸೋದ್ರ ಜೊತೆಗೆ ಪಕ್ಕದಲ್ಲೇ ಇರ್ತೀನಿ ನಾನು ಸದಾ ಅಂತ ಬಂದಿದ್ದಾರೆ. ಇವತ್ತು ನಾವು ಬರೋವರೆಗೂ ಸರ್ ಬರೋವರೆಗೂ ಮಾತ್ರ ನಮ್ಮ ಪ್ರೋಗ್ರಾಮ್ ಆಗಿತ್ತು, ಮ್ಯಾಟ್ನಿಡ್ ಆಗಿತ್ತು. ಸರ್ ಬಂದ್ಮೇಲೆ ಅದು ಪ್ರೋಗ್ರಾಮು ಡಿ ಬಾಸ್ ಪ್ರೋಗ್ರಾಮ್ ಆಗಿದ್ದು. ಅದಾಗಲಿ ಸಂತೋಷ. ಅವ್ರು ನಿಂತ ಕಡೆ ಒಂದು ಸೆಲೆಬ್ರೇಷನ್, ಆ ಸೆಲೆಬ್ರೇಷನ್ ಬೇಕು. ಅಫ್ಕೋರ್ಸ್ ಇವತ್ತು ಮ್ಯಾಟ್ನಿಗೆ ದೊಡ್ಡ ಶಕ್ತಿ ಸಿಕ್ಕಿದೆ. ಅಫ್ಕೋರ್ಸ್ ಮ್ಯಾಟ್ನಿ ಇವತ್ತು ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದೆ ಅವ್ರು ಬಂದಿದ್ರಿಂದ. ಅದು ನಿಜ, ಅದು ಸುಳ್ಳಲ್ಲ. ಅದನ್ನು ನಾವು ಒಪ್ಕೋಬೇಕು, ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೋಬೇಕು. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಅಂಡ್ ಪಾರ್ವತಿ ಅವರು ಫಸ್ಟ್